ಸರ್ ಎಲ್ಲ ಓಕೆ, ಬಟ್ ಇವಾಗ ನನಗೆ ಪ್ರೀ ಡಯಾಬಿಟಿಸ್ ಸ್ಟೇಟ್ ಇದೆ ಅಥವಾ ಸದ್ಯಕ್ಕೆ ಡಯಾಬಿಟಿಸ್ ಇಲ್ಲ, ಬಟ್ ಸಮ್ಹೌ ನನಗೆ ಏನೋ ಹಸ್ತಮೈಥುನ ಮಾಡಿದಿರ್ಬೋದು ಅಥವಾ ಯಾವುದೋ ಬೇರೆ ರೀಸನ್ದಿಂದ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇವೆಲ್ಲ ರೀಸನ್ದಿಂದ ನನಗೆ ಇವಾಗ ಸೆಕ್ಸ್ ಪ್ರಾಬ್ಲಮ್ ಆಗಿದೆ. ನಾನು ಏನು ಮಾಡ್ಬೋದು ವಿತೌಟ್ ಯಾವುದೋ ಡಾಕ್ಟ್ರ್ ಹತ್ರ ಹೋಗಲ್ದೇ ನನಗೆ ಹೇಗೆ ನಾವು ಚಿಕಿತ್ಸೆ ಮಾಡ್ಬೋದು ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಇದು ಏನು ವಿಚಾರ ಬಂದಿದೆ, ನಾನು ಹೇಗೆ ರೆಡಿ ಆಗ್ಬೋದು ಅಂದರೆ ಅರ್ಧ ವರ್ಕ್ ಅಲ್ಲೇ ಮುಗೀತು, 50% ವರ್ಕ್ ಡನ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಸಿಕಲಿ ಆ್ಯಕ್ಟಿವಿಟಿ ಅಂದರೆ ಏನು? ಡೈಲಿ 1 hour ನೀವು ಜಾಗಿಂಗ್ ಮಾಡ್ಬೋದು, ಮನೆಯಲ್ಲಿನೇ ಸ್ವಲ್ಪ ಪುಷಪ್ಸು, ಸ್ಕ್ವ್ಯಾಟ್ಸು, ಊಟಕ್ಕೆ ಬೈಟಕ್ಕೂ ಎಲ್ಲ ಮಾಡ್ಬೋದು ವ್ಯಾಯಾಮ, ಅಥವಾ ಜಿಮ್ ಸೇರ್ಬೋದು, ಅಥವಾ ರನ್ನಿಂಗ್ ಮಾಡ್ಬೋದು, ಅಥವಾ ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಏನೋ ಮಾಡಿ ಚೆನ್ನಾಗಿ ಬೆವರಬೇಕು. ಬೆವ್ರದಾದ್ಮೇಲೆ ಏನಾಗುತ್ತೆ, ನಮಗೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಆಕ್ಸಿಜನೇಷನ್ ಜಾಸ್ತಿ ಆಗುತ್ತೆ. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಎಷ್ಟು ಆಕ್ಸಿಜನ್ ಚೆನ್ನಾಗಿರುತ್ತೆ ನೋಡಿ, ಬಾಡಿನಲ್ಲಿ ಪ್ರತಿಯೊಂದು ನರ ಚೆನ್ನಾಗಿರುತ್ತೆ. ಬಾಡಿನಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗಿದಾಗ ಏನಾಗುತ್ತೆ, ಬಾಡಿನಲ್ಲಿ ಪ್ರತಿಯೊಂದು ಪ್ರಾಬ್ಲಮ್, ಅದು ಕ್ಯಾನ್ಸರ್ ಪೇಶಿ ಇರ್ಬೋದು, ಅದು ಫ್ಯಾಟ್ ಟಿಶ್ಯೂಸ್ ಇರ್ಬೋದು, ಅಥವಾ ಜಸ್ಟ್ ಬಾಡಿನಲ್ಲಿ ಆಗೋ ಊತ ಇರ್ಬೋದು, ಇನ್ಫ್ಲಮೇಷನ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಇವೆಲ್ಲ ಜಾಸ್ತಿ. ಸೊ ಬಾಡಿನಲ್ಲಿ ಆಕ್ಸಿಜನ್ ಜಾಸ್ತಿ ಮಾಡಬೇಕಂದ್ರೆ ವ್ಯಾಯಾಮಗೆ ರಿಪ್ಲೇಸ್ಮೆಂಟೇ ಇಲ್ಲ. ಸೊ ವ್ಯಾಯಾಮ ಮಾಡಿ, ಮೈಂಡ್ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಒಂದು 15 ನಿಮಿಷ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ವ್ಯಾಯಾಮನಲ್ಲಿನೂ ಪರ್ಟಿಕ್ಯುಲರ್ಲಿ ಕೀಗಲ್ ಎಕ್ಸಸೈಸ್ ಅಂತ ಬರುತ್ತೆ. ಕೀಗಲ್ ಎಕ್ಸಸೈಸ್ ಅಂದರೆ ಏನು? ನಮ್ಮೇನು ಪೆಲ್ವಿಕ್ ಫ್ಲೋರ್ ಅಥವಾ ಪೆನಿಸ್ಗೆ ಸಪ್ಲೈ ಆಗುವ ಏನು ಮಾಂಸಪೇಶಿಗಳಿರುತ್ತೆ ನೋಡಿ, ಆ ಏರಿಯಾನ ಸ್ಟ್ರೆಂತ್ ಮಾಡೋದು. ಕೀಗಲ್ ಎಕ್ಸಸೈಸ್ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋ ಸಿಗುತ್ತೆ. ಅಥವಾ ನಾನು ಹೇಳ್ತೀನಿ ಕೀಗಲ್ ಎಕ್ಸಸೈಸ್ ಏನೇನು ಮಾಡ್ಬೋದು ಅಂದರೆ, ಇವಾಗ ಈ ತೊಡೆ ಇದೆ, ಹೊಕ್ಕಳ ಇದೆ, ಈ ಎರಡು ಒಳಗಡೆ ಏನು 1 ಫೀಟು ಅರ್ಧ ಫೀಟ್ ಏನು ಏರಿಯಾ ಇದೆ ನೋಡಿ ಮಸಲ್ಸು, ಅದಕ್ಕೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಅದನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು? ಅರ್ಧ ಸ್ಕ್ವ್ಯಾಟ್ಸ್ ಮಾಡಬೇಕು, ಹಾಫ್ ಸ್ಕ್ವ್ಯಾಟ್ಸ್ ಅಂತೀವಿ ನೋಡಿ, ಅಂದರೆ ಜಸ್ಟ್ ಅರ್ಧ ಆಗಿ ಕೆಳಗಡೆ ಕೂತ್ಕೋಬೇಕು. ಒಂದು. ಎರಡನೇದಂದರೆ ಭುಜಂಗಾಸನ ಅಂತ ಹೇಳ್ತಾರೆ. ಭುಜಂಗಾಸನ ಏನಂದರೆ ಬಾಡಿನ ಹಾವಿನ ಥರ ಸ್ಟ್ರೆಚ್ ಮಾಡೋದು. ಈ ಪೋರ್ಷನ್ನಲ್ಲಿ ಅವಾಗ ಏನಾಗುತ್ತೆ, ನಿಮಗೆ ಪ್ರೆಷರ್ ಹೋಗ್ಬಿಡುತ್ತೆ. ಮೂರನೇದು, ನೀವು ಯಾವಾಗೋ ರೀಸೆಸ್ ಪಾಸ್ ಮಾಡಿ ಹೋಗಿದ್ದಾಗ, ರೀಸೆಸ್ ಪಾಸ್ ಮಾಡುವಾಗ ಸ್ವಲ್ಪ ರೀಸೆಸ್ ಪಾಸ್ ಮಾಡಿ ಹೋಲ್ಡ್ ಮಾಡಿ, ಪಾಸ್ ಮಾಡಿ ಹೋಲ್ಡ್ ಮಾಡಿ, 2-3 ಸತಿ ಈ ಥರ ಮಾಡ್ತಾಯಿರಿ. ಅದರದಿಂದ ಏನಾಗುತ್ತೆ, ಆ ವೆಸಲ್ಸ್ ಮೇಲೆ, ಆ ಮಸಲ್ಸ್ ಮೇಲೆ ಕಂಟ್ರೋಲ್ ಬರುತ್ತೆ. ನೀವು ಸ್ಪೆಸಿಫಿಕಲಿ ಸ್ವಲ್ಪ ಇನ್ನೂ ಎಲಾಬೊರೇಟ್ ಬೇಕಂದರೆ ಜಸ್ಟ್ ನೀವು ಯೂಟ್ಯೂಬ್ನಲ್ಲಿ ಕೀಗಲ್ ಎಕ್ಸಸೈಸ್ ಅಂತ ಸರ್ಚ್ ಮಾಡಿ, ನಿಮಗೆ ಇದರ ಬಗ್ಗೆ ಡೀಟೇಲಾಗಿ ವಿಡಿಯೋ ಸಿಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ನಿಮ್ಮ ದೌರ್ಬಲ್ಯತೆಗೆ ಚಿಕಿತ್ಸೆಯಲ್ಲಿ ವ್ಯಾಯಾಮ ಒಂದು ಮುಗೀತು. ಎರಡನೇ ಅಂದರೆ ನಮ್ಮ ಆಹಾರ ಅಂದರೆ ಏನು, ನಾವು ಏನೇನು ಜಾಸ್ತಿ ತೊಗೋಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೆಕ್ಸ್ಗಾಗಿ ದ ಬೆಸ್ಟ್ ಈಸ್ ನುಗ್ಗೆಕಾಯಿ ಅಥವಾ ಡ್ರಮ್ ಸ್ಟಿಕ್. ನುಗ್ಗೆಕಾಯಿ ನೀವು ಸಾಂಬಾರಿನಲ್ಲಿ ತಿನ್ಬೋದು, ನುಗ್ಗೆಕಾಯಿ ಪಲ್ಯ ಮಾಡಿ ತಿನ್ಬೋದು, ಅಥವಾ ನುಗ್ಗೆಕಾಯಿ ಸೊಪ್ಪು ಸಾರು ತಿನ್ಬೋದು. ಏನೋ ಮಾಡಿ ನುಗ್ಗೆಕಾಯಿ ತಿನ್ನಿ. ನಮ್ಮ ಇಂಡಿಯಾನಲ್ಲಿ ಇನ್ನೂ ಅಷ್ಟು ಮಾರ್ಕೆಟ್ ಇಲ್ಲ, ಬಟ್ ಫಾರಿನ್ನಲ್ಲಿ ಮೊರಿಂಗಾ ಅಥವಾ ಮೊರಿಂಗಾ ಪೌಡರ್ ಅಂತ 100 ಗ್ರಾಮ್ ಏನಿದೆಯಲ್ಲ ಡಬ್ಬಿ, $60, $70, $100ವರೆಗೆ ಹೋಗ್ತಾಯಿದೆ. ಅಂದರೆ $7,500 $8,000 ರೇಂಜ್ನಲ್ಲಿ ಹೋಗ್ತಾಯಿದೆ. ನಮ್ಮಲ್ಲಿ ನುಗ್ಗೆಕಾಯಿ ಪ್ರತಿಯೊಂದು ಹಳ್ಳಿ ಊರಿನಲ್ಲಿ ಮನೆಯಲ್ಲಿ ನುಗ್ಗೆಕಾಯಿ ಇರುತ್ತೆ. ಅದೇ ಎಲೆ ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಅದೇ ಪೌಡರ್ ಮಾಡಿಬಿಟ್ಟು ತಿನ್ಬೋದು ತಾವು. ಸೊ ನಿಮಗೆ ಫ್ರೆಶ್ ಸಿಗುತ್ತೆ. ನೀವು ಡೈರೆಕ್ಟಾಗಿ ಅದು ಎಲೆನ ಫ್ರೈ ಮಾಡಿಬಿಟ್ಟು ತಿನ್ಬೋದು, ಸಾಂಬಾರಿನಲ್ಲಿ ಹಾಕಿ ತಿನ್ಬೋದು. ಸೊ ನುಗ್ಗೆಕಾಯಿ ರೆಗ್ಯುಲರ್ಲಿ ತಿನ್ನಿ. ಇದು ಯಾಕೆ ನುಗ್ಗೆಕಾಯಿ ತಿನ್ನಬೇಕಂದ್ರೆ, ಇದರಲ್ಲಿ ಆಫ್ರೋಡಿಯಾಸಿಯಾಕ್ ಪ್ರಾಪರ್ಟಿ ಇದೆ. ಆಫ್ರೋಡಿಯಾಸಿಯಾಕ್ ಪ್ರಾಪರ್ಟಿ ಅಂದರೆ ಅದು ಏನಾಗುತ್ತೆ, ಬಾಡಿನಲ್ಲಿ ನೈಟ್ರೋಜನ್ ಅಂತ ಅಂಶ, ಇದನ್ನು ಜಾಸ್ತಿ ಮಾಡೋದು ಹೆಲ್ಪ್ ಮಾಡುತ್ತೆ. ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಏನು ಮಾಡುತ್ತೆ, ವೆಸಲ್ಸ್ನ ಡೈಲೇಟ್ ಮಾಡುತ್ತೆ. ಅಂದರೆ ಈಗ ರಕ್ತ ಹೋಗ್ತಾ ಇದೆ ಅಂತ ತಿಳ್ಕಿ, ಪೈಪ್ ಕ್ಲೋಸ್ ಇದ್ದಿದ್ದರೆ ರಕ್ತ ಹೋಗಲ್ಲ, ಪೈಪ್ ಈ ಥರನೇ ದೊಡ್ಡದಾದ ತಕ್ಷಣ ರಕ್ತ ಜಾಸ್ತಿ ಹೋಗುತ್ತೆ. ಸೊ ವ್ಯಾಸೋ ಡೈಲೇಷನ್ ಆ್ಯಕ್ಟಿವಿಟಿ ಇದೆ ಅದು ನೈಟ್ರಿಕ್ ಆಕ್ಸೈಡ್ದು. ಸೊ ಅದಕ್ಕೆ ನುಗ್ಗೆಕಾಯಿ ಚೆನ್ನಾಗಿ ತೊಗೊಳ್ಳಿ. ಇದರಲ್ಲಿ ಕ್ಯಾಲ್ಶಿಯಮ್ ರಿಚ್ ಇರುತ್ತೆ, ಇದರಲ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ, ಇದರಲ್ಲಿ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂಯಬಲ್ ವಿಟಮಿನ್ಸ್ ಇರುತ್ತೆ. ಅದಕ್ಕೆ ರೆಗ್ಯುಲರಾಗಿ ನೀವು ನುಗ್ಗೆಕಾಯಿ ವಾರಕ್ಕೆ 1 ದಿನ 2 ದಿನ ಕಂಪಲ್ಸರಿ ತೊಗೊಳ್ಳಿ ಫಸ್ಟು. ಎರಡನೇದು, ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಏನು ಹೇಳ್ತೀನಿ ಅಂದರೆ, ನಾಟಿ ಹಸುವಿನ ತುಪ್ಪ ಅಥವಾ ನಮ್ಮ ದೇಸಿ ತಳಿ ಹಸುಗಳೇನಿರುತ್ತೆ ಅಲ್ಲ, ಅದು ಯಾವುದೋ ತಳಿ ಇರ್ಬೋದು, ಅದು ಗೀರ್ ಇರ್ಬೋದು ಅಥವಾ ಬೇರೆ ಬೇರೆ ತಳಿಯವರು ಇರ್ಬೋದು, ಅದರದ್ದು ತುಪ್ಪ. ಅದು ತುಪ್ಪ ಅಂದರೆ ಆಯುರ್ವೇದದಲ್ಲಿ ಅಮೃತ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ಚರಕ ಸಂಹಿತೆಯಲ್ಲಿ ಯಾವಾಗ ತುಪ್ಪ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುವಾಗ ಚರಕ ಋಷಿಮುನಿಗಳು ಏನು ಹೇಳ್ತಾರೆ ಅಂದರೆ, ಘೃತಂ ಪಿತ್ತ ಅನಿಲಹರಂ.
ಘೃತ ಏನಿದೆಯಲ್ಲ, ಪಿತ್ತ ಅಂದರೆ ಬಾಡಿನಲ್ಲಿ ವಾತ ಪಿತ್ತ ಕಫ ಅಂತ 3 ದೋಷ ಇರುತ್ತೆ. ಅದರಲ್ಲಿ ಪಿತ್ತ ಮತ್ತು ವಾತ ದೋಷನ ಏನಾಗುತ್ತೆ ಕಡಿಮೆ ಮಾಡುತ್ತೆ. ಘೃತಂ ಪಿತ್ತ ಅನಿಲಹರಂ ರಸ ಶುಕ್ರ ಓಜಸಂ ಹಿತಂ ಅಂದರೆ ರಸಧಾತು ಹಿಡಿದು ಶುಕ್ರ ಧಾತುವರೆಗೆ, ಮತ್ತು ಓಜ ಅಂದರೆ ಇಮ್ಯುನಿಟಿ. ರಸ ಶುಕ್ರ ಓಜಸಂ ಹಿತಂ ಅಂದರೆ ಇದು ಎಲ್ಲ ರಸದಿಂದ ಓಜವರೆಗೆ ಎಲ್ಲ ಏನು ಪಾತ್ವೆ ಇದೆಯಲ್ಲ ಅದನ್ನು ಚೆನ್ನಾಗಿದೆ. ರಸ ಶುಕ್ರ ಓಜಸಂ ಹಿತಂ ನಿರ್ವಾಪಕಂ ಮೃದುಕರಂ ಸರ್ವರೋಗ ವಿನಾಶಕಂ. ನಿರ್ವಾಪಕಂ ಅಂದರೆ ಬಾಡಿಗೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡೋದೆ. ಮೃದುಕರಂ ಅಂದರೆ ಬಾಡಿನಲ್ಲಿ ಶೈಥಿಲ್ಯತೆ ಸ್ಟಿಫ್ನೆಸ್ ಬರಲ್ಲ, ಬಾಡಿ ಫ್ಲೆಕ್ಸಿಬಲ್ ಆಗಿದಿರುತ್ತೆ. ಸರ್ವರೋಗ ವಿನಾಶಕಂ ಅಂದರೆ ಬಾಡಿನಲ್ಲಿ ಆಗುವ ಪ್ರತಿಯೊಂದು ಕಾಯಿಲೆನ ಅವಾಯ್ಡ್ ಮಾಡುತ್ತೆ, ಪ್ರತಿಯೊಂದು ಕಾಯಿಲೆನ ಅಲ್ಲಿಂದ ಅಲ್ಲೇ ಬ್ಲಾಕ್ ಮಾಡುತ್ತೆ. ಅದಕ್ಕೆ ತುಪ್ಪ ತಿನ್ನಬೇಕು. ಸೊ ತುಪ್ಪ ನಾನು ಹೇಗೆ ತೊಗೋಬೋದು? ಒಂದು ರೊಟ್ಟಿ ಮೇಲೆ ಅಪ್ಲೈ ಮಾಡಿ ತಿನ್ಬೋದು, ಸಾಂಬಾರಿನಲ್ಲಿ ಯೂಸ್ ಮಾಡ್ಬೋದು, ಅಥವಾ ನೀವು ಬಿಸಿ ಬಿಸಿ ಅನ್ನ ಮೇಲೆ ತುಪ್ಪ ಹಾಕಿ ತಿನ್ಬೋದು, ಅಥವಾ ರಾತ್ರಿ ಮಲಗಬೇಕಾದ್ರೆ 1 ಗ್ಲಾಸ್ ಬಿಸಿ ಬಿಸಿ ಹಾಲಿನಲ್ಲಿ 1 ಚಮಚ ನಾಟಿ ಹಸುವಿನ ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಕೂಡ ಕುಡಿಬೋದು. ಇನ್ಫ್ಯಾಕ್ಟ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ತುಪ್ಪ ತಿನ್ನೋಕ್ಕೇನು ತೊಂದರೆ ಇಲ್ಲ. ತಿನ್ನುವಾಗೂ ಸ್ವಲ್ಪ 1 ಅಥವಾ 2 ಹನಿ ಸ್ವಲ್ಪ ತುಪ್ಪ ಹಿಂಗೆ ತೊಗೊಂಡ್ಬಿಟ್ಟು ಇವನ್ ಮುಖ ಮೇಲೂ ಸ್ವಲ್ಪ ಈ ಥರ ಏನು ಮಾಡಿ, ರಾತ್ರಿ ಲೇಡೀಸ್ ಏನು ಮಾಡ್ತಾರೆ ಫೇರ್ ಆ್ಯಂಡ್ ಲವ್ಲಿ ಅವೆಲ್ಲ ಕ್ರೀಮ್ ಹಾಕ್ತಾರಲ್ಲ, ಆ ಥರ ನೀವು ತುಪ್ಪ ಮುಖಕ್ಕೆ ಹಾಕಿ. ಇದರಿಂದ ಇಷ್ಟು ಒಳ್ಳೆ ಕಾಂತಿ ಬರುತ್ತೆ. ಒಂದು ಡಾರ್ಕ್ ಸರ್ಕಲ್ಸ್ ಬರೋಲ್ಲ ಫೇಸ್ ಮೇಲೆ, ಮತ್ತು ಶೈನಿಂಗ್ ಚೆನ್ನಾಗಿರುತ್ತೆ ಫೇಸ್ಗೆ. ಸೊ ಅಷ್ಟು ಬೆನಿಫಿಟ್ ಇದೆ ತುಪ್ಪ. ಸೊ ತುಪ್ಪ ರೆಗ್ಯುಲರಾಗಿ ಯೂಸ್ ಮಾಡಿ. 2ನೇ ತುಪ್ಪ ಆಯಿತು. 3ನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಯಾಕಂದರೆ ಪಾಲಕ್ ಸೊಪ್ಪಿನಲ್ಲಿ ಫ್ಲೆವನಾಯ್ಡ್ಸ್ ಅಂತ ಅಂಶ ಇರುತ್ತೆ, ಫೋಲಿಕ್ ಆ್ಯಸಿಡ್ ಅಂಶ ಇರುತ್ತೆ. ಫೋಲಿಕ್ ಆ್ಯಸಿಡ್ ಏನು ಬೇಕಂದರೆ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಫೋಲಿಕ್ ಆ್ಯಸಿಡ್ ಈಸ್ ವೆರಿ ಇಂಪಾರ್ಟೆಂಟ್. ಫೋಲಿಕ್ ಆ್ಯಸಿಡ್ದಿಂದನೇ ಹೊಸ ರಕ್ತ ಪೇಶಿಗಳು ಬಾಡಿನಲ್ಲಿ ಆಗುತ್ತೆ. ರಕ್ತ ಸಂಚಾಲನೆಗೆ ಬಾಡಿನಲ್ಲಿ ಪ್ರತಿಯೊಂದನ್ನು ರಿಜುವಿನೇಟ್ ಆಗಬೇಕಂದ್ರೆ ಫೋಲಿಕ್ ಆ್ಯಸಿಡ್ ಈಸ್ ವೆರಿ ಇಂಪಾರ್ಟೆಂಟು. ಬಟ್ ಫೋಲಿಕ್ ಆ್ಯಸಿಡ್ಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಅದಕ್ಕೆ ಪಾಲಕ್ ಸೊಪ್ಪು ರೆಗ್ಯುಲರ್ ತೊಗೊಳ್ಳಿ. ಆಮೇಲೆ ಇವು ರೆಡ್ ಕಲರ್ ಏನೇನು ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಸಿಟ್ರುಲಿನ್ ಅಂಶ ಜಾಸ್ತಿ. ಅದು ದಾಳಿಂಬ್ರೆ ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಇರ್ಬೋದು, ಆಮೇಲೆ ನಿಮಗೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು. ಇವೆಲ್ಲ ರೆಡ್ ಅಥವಾ ಸ್ವಲ್ಪ ಪಿಂಕು ಅಥವಾ ಸ್ವಲ್ಪ ಪರ್ಪಲು ಈ ಕಲರ್ಸ್ ಏನು ಫ್ರೂಟ್ಸ್ ಇರುತ್ತೆ ನೋಡಿ, ರೆಗ್ಯುಲರಾಗಿ ತೊಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬೇಸಿಗೆ ಕಾಲ ಇದೆ ಅಂತ ತಿಳ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಏನು ಮಾಡಬೇಕು, ಕಲ್ಲಂಗಡಿ ಹಣ್ಣು ಜಾಸ್ತಿ ತೊಗೋಬೇಕು. ಯಾಕೆ ಜಾಸ್ತಿ ತೊಗೋಬೇಕಂದ್ರೆ, ಒಂದು ಬಾಡಿನಲ್ಲಿ ಹೈಡ್ರೇಷನ್ ಚೆನ್ನಾಗಿ ಮಾಡುತ್ತೆ, ಒಂದು ಅಂದರೆ ನೀರಿನ ಅಂಶನ ಜಾಸ್ತಿ ಮಾಡುತ್ತೆ. 2ನೇದು ಏನಂದರೆ ಇದರಲ್ಲಿ ಸಿಟ್ರುಲಿನ್ ಅಂತ ಅಂಶ ಬಾಡಿನಲ್ಲಿ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಸೆಕ್ಸ್ನ ಒಳ್ಳೆ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಇಫ್ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಏನಾದರೂ ಇದ್ದರೆ ಡೈಲಿ 1-2 ಬಾಯ್ಲ್ಡ್ ಎಗ್ ತೊಗೊಳ್ಳಿ. ಇಲ್ಲ ಸರ್ ನಾನು ನಾನ್ ವೆಜಿಟೇರಿಯನ್ ಇಲ್ಲ, ವೆಜಿಟೇರಿಯನ್ ಇದ್ರಿ, ನಾನು ಏನು ಮಾಡ್ಬೋದು? ನೀವು ದಿನ 4 ಖರ್ಜೂರ ತೊಗೊಳ್ಳಿ. ಅದರಲ್ಲಿ ಹಸಿ ಖರ್ಜೂರ ತೊಗೊಳ್ಳಿ. ಅದು ಬೆಳಗ್ಗೆ ತಕ್ಷಣ ಬ್ರಷ್ ಮಾಡಿ ತಿನ್ಬಹುದು ಅಥವಾ ರಾತ್ರಿ ಮಲಗುವಾಗ ತಿನ್ಬೋದು. ಅದರ ಜೊತೆಗೆ ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ನೀರು ತೊಗೊಳ್ಳಿ. ಅದರಲ್ಲಿ 1-2 ಅಂಜೂರ, 4 ಬಾದಾಮಿ ನೆನೆ ಹಾಕಿಬಿಟ್ಟು ಇಡೀ ರಾತ್ರಿ ಅದು ಇರಲಿ ಹಾಗೆ ನೀರಿನಲ್ಲಿ. ಬೆಳಗ್ಗೆ ತಕ್ಷಣ ಬ್ರಷ್ ಆದಮೇಲೆ ಅದು ಫಸ್ಟ್ 4 ಬಾದಾಮಿ 2 ಅಂಜೂರ ತಿನ್ಬಿಟ್ಟು ಆಮೇಲೆ ಅದೇ ನೀರು ಕುಡೀರಿ. ಇದರಿಂದ ಏನಾಗುತ್ತೆ, ಒಂದು ಬಾಡಿನಲ್ಲಿ ಮ್ಯಾಗ್ನೀಷಿಯಮ್ ಅಂತ ಅಂಶ ಅದು ಸ್ಟ್ರಾಂಗ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟ್ರಾಂಗ್ ಆಗುತ್ತೆ, ನರ್ವ್ಸ್ ರಿಪೇರ್ ಆಗಿದ್ದಿರುತ್ತೆ. ಎಷ್ಟೋ ಸತಿ ನರ್ವ್ಸ್ ವೀಕ್ ಆಗಿದ್ದಿರುತ್ತೆ. ಹೇಗೆ ಒಂದು ಗಿಡ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಗಿಡನಲ್ಲಿ ಸ್ವಲ್ಪ ಎಲೆ ಕಲರ್ ಚೇಂಜ್ ಆಗ್ತಾಯಿದೆ, ತುಂಬ ಹಸಿರು ಏನಿಲ್ಲ, ಸ್ವಲ್ಪ ಅದು ಯೆಲ್ಲೋ ಕಲರ್ ಆಗ್ತಾಯಿದೆ, ಅಥವಾ ಎಲೆ ಉದುರ್ತಾ ಇದೆ ಅಥವಾ ಹೂವುಗಳು ಉದುರ್ತಾ ಇದೆ. ನಾವು ಏನು ಮಾಡ್ತೀವಿ, ಒಂದು ಸ್ವಲ್ಪ ಏನೋ ತಿಪ್ಪೆ ಗೊಬ್ಬರನೋ ಅಥವಾ ಏನೋ ಜಿಂಕು, ಪೊಟ್ಯಾಸು, ಮ್ಯಾಗ್ನೀಸು, NPK, DAP ಏನಾದರೂ ಸ್ವಲ್ಪ ಬೇರೆ ಸುತ್ತಮುತ್ತ ಹಾಕಿಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಕೊಡ್ತೀವಿ. ನೀರು ಕೊಟ್ಟಾದ್ಮೇಲೆ 2 ವಾರ 3 ಆದಮೇಲೆ ಅದು ಗಿಡದ ಏನಿದೆ ಕಾಂತಿನೇ ಚೇಂಜ್ ಆಗಿಬಿಡುತ್ತೆ. ಆ ಥರನೇ ನಮ್ಮ ಬಾಡಿನಲ್ಲಿ ಒಂದೊಂದು ನರ ಅವಾಗ ಒಂದೊಂದು ಕಾಲ ಅಂತರವಾಗಿ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕು, ಈ ಥರ ನ್ಯೂಟ್ರಿಯೆಂಟ್ಸ್ ಬಾಡಿ ಕೊಟ್ಬಿಟ್ಟು ಅದರದಿಂದ ಒಂದು ಕಂಟಿನ್ಯೂಸ್ ಆಗಿ ವ್ಯಾಯಾಮ ಮಾಡಿ ಈ ಥರ ಹೆಲ್ದಿ ಫುಡ್ಡು, ಹೆಲ್ದಿ ಸಪ್ಲಿಮೆಂಟ್ ತೊಗೊಳ್ತಾ ಇದ್ದರೆ ಸ್ಲೋಲಿ ಬಾಡಿ ರಿಕವರ್ ಆಗುತ್ತೆ. ಹೇಗೆ ನಮ್ಮ ಹತ್ರ ಒಂದು ಕಾರ್ ಇದೆ ಅಂತ ತಿಳ್ಕಿ, ಒಂದು ಕಾರ್ಗೆ ನಾವು ಏನು ಮಾಡ್ತೀವಿ, 6 ತಿಂಗಳಿಗೆ ಒಂದು ಸತಿ ಅಥವಾ ಒಂದು 10,000 ಕಿಲೋಮೀಟ್ರ್ ಆದಮೇಲೆ ನಾವು ಸರ್ವಿಸಿಂಗ್ ಮಾಡ್ತೀವಿ. ಯಾಕೆ ಸರ್ವಿಸಿಂಗ್ ಮಾಡಬೇಕಂದ್ರೆ ನಮಗೆ ಏನೋ ತೊಂದರೆ ಆಗಬಾರ್ದು, ಕಾರ್ ಚೆನ್ನಾಗಿರಬೇಕು, ಕಾರ್ದು ಲೈಫ್ ಸ್ಪ್ಯಾನ್ ಚೆನ್ನಾಗಾಗಬೇಕು. ನಾವು ಯಾವಾಗ ವರ್ಷಕ್ಕೆ 10,000 15,000 ರೂಪಾಯಿ ಕಾರ್ ಮೇಲೆ ಹಾಕ್ತೀವಿ, ಅದೇ ವರ್ಷಕ್ಕೆ ನಾವು ಒಂದು 10-15,000 ರೂಪಾಯಿ ನಮ್ಮ ಬಾಡಿ ಮೇಲೆ ಹಾಕಿದ್ವಿ. ಯಾಕಂದರೆ ಶರೀರೋ ಕಲ್ಲು ನಾರ್ತ್ ಧನುಷ್ ಸಾಧನ ಅಂತಾರೆ. ಬಾಡಿನಲ್ಲಿ
ಯಾವುದೋ ಸಂಸಾರನಲ್ಲಿ ಏನೋ ನೀವು ಮಾಡಬೇಕು, ಪ್ರಪಂಚದಲ್ಲಿ ನೀವೇನೋ ಮಾಡಬೇಕಂದ್ರೆ ಶರೀರ ನಿಮ್ಮ ಚೆನ್ನಾಗಿರಬೇಕು. ನಿಮ್ಮ ಹತ್ರ ಕೋಟ್ಯಾಧಿಪತಿ ಇದ್ದೀರಾ ನೀವು, ಎಷ್ಟೋ ನಿಮ್ಮ ಹತ್ರ ಮರ್ಸಿಡೀಸ್ ಇದೆ, BMW ಇದೆ, ಆಡಿ ಇದೆ, ಬಟ್ ಒಂದು 100 ಮೀಟರ್ ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ನಿಮ್ಮ ಆಸ್ತಿ ತೊಗೊಂಡ್ಬಿಟ್ಟು ಏನು ಮಾಡಬೇಕು? ಸೊ ಅದಕ್ಕೆ ನಿಮ್ಮ ಶರೀರ ಏನಿದೆಯಲ್ಲ ನಿಮ್ಮದು ಪ್ರಾಪರ್ಟಿ, ನಿಮ್ಮ ಬಾಡಿನೇ ನಿಮ್ಮ ಇನ್ವೆಸ್ಟ್ಮೆಂಟ್. ಅದಕ್ಕೆ ಶರೀರ ಮೇಲೆ ಗಮನ ಕೊಡಿ. ಡ್ರೈ ಫ್ರೂಟ್ಸ್ಗೆ ಹೋಗಲಿ ತಿಂಗಳಿಗೆ ಒಂದು 3,000 4,000 ತಪ್ಪೇನಿಲ್ಲ. ಎಷ್ಟೋ ಜನ ಸ್ಮೋಕಿಂಗ್ ಮಾಡಿಬಿಟ್ಟು 2,000 ರೂಪಾಯಿ 3,000 ರೂಪಾಯಿ ತಿಂಗಳಿಗೆ ವೇಸ್ಟ್ ಮಾಡ್ತಾರೆ, ಕುಡಿದ್ಬಿಟ್ಟು 10,000 ರೂಪಾಯಿ ವೇಸ್ಟ್ ಮಾಡ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ, ಇವು ರೋಡ್ ಸೈಡ್ ಟೆಂಟ್ ಹಾಕಿದಿರ್ತಾರೆ, ಆ ಕಡೆ ಹರಿಯಾಣದಿಂದ, ರಾಜಸ್ಥಾನದಿಂದ, ಡೆಲ್ಲಿ ಕಡೆಯಿಂದ ಬಂದಿದ್ದಿರ್ತಾರೆ. ಜನರನ್ನ ಸುಮ್ಮನೆ ಮಂಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, 10,000 ಈ ಭಸ್ಮ ಹೇ, ಅದು ಭಸ್ಮ ಇದೆ, ಇದು ವಜ್ರ ಭಸ್ಮ ಅಂತ ಹೇಳಿಬಿಟ್ಟು 15,000 ರೂಪಾಯಿ 20,000 ರೂಪಾಯಿ ಸುಮ್ಮನೆ ತೊಗೊಂಡ್ಬಿಡ್ತಾರೆ. ಅವ್ರಿಗೆ 5,000 ರೂಪಾಯಿ 10,000 ರೂಪಾಯಿ ಕೊಡೋಕ್ಕಿಂತ ನೀವೇನು ಮಾಡಿಬಿಡಿ, ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ ಹೇಳ್ತೀನಿ. 1 kg ಖರ್ಜೂರ, 1 kg ಏನಿದೆ ಬಾದಾಮಿ, 1 kg ಗೋಡಂಬಿ, ಕುಂಬಳಕಾಯಿ ಬೀಜ 1/4 kg, ಓಕೆನಾ, ಸ್ವಲ್ಪ ಅಂಜೂರ 1/2 kg, ಇವೆಲ್ಲ ತಂದು ಮನೆಯಲ್ಲಿ ತಂದಿಡಿ. ಸ್ವಲ್ಪ 1 kg ತುಪ್ಪ. ಇದು ದಿನ ತಿನ್ನಿ. ಇದು ನೀವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವುದೋ ಪಿಲ್ಸ್ ಬೇಕಾಗಲ್ಲ, ಅಥವಾ ಯಾವುದೋ ರೀತಿ ಸೆಕ್ಸ್ನಲ್ಲಿ ಪ್ರಾಬ್ಲಮ್ ಆಗಲ್ಲ, ಜಾಯಿಂಟ್ ಪೇನ್ ಆಗಲ್ಲ, ಬ್ಯಾಕ್ ಪೇನ್ ಆಗಲ್ಲ. ಯಾಕಂದರೆ ಇದು ರಿಚ್ ಏನಾಗುತ್ತೆ ಬಾಡಿನಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ. ನೀವು ಎಷ್ಟೋ ಜನ ಏನು ಅಭ್ಯಾಸ ಮಾಡಿದರೆ, ಈಗ 30 ವರ್ಷ ಆದಮೇಲೆ ಒಂದು ಸಪ್ಲಿಮೆಂಟ್ ತೊಗೊಳ್ತಾರೆ, ಯಾವುದೋ ಕಂಪನಿದು ಇರ್ಬೋದು, ಅದು ಜಿಂಕೋವಿಟ್ ಇರ್ಬೋದು, A to Z ಬರ್ಬೋದು, ರಿವೈಟಲ್ ಇರ್ಬೋದು. ಅದು ತಿನ್ನೋಕ್ಕಿಂತ ತಿಂಗಳಿಗೆ ಅದೇನು 1,000 ರೂಪಾಯಿದ್ದು ಆಗುತ್ತೆ ಪಿಲ್ಸು. ನೀವು 1,000 ರೂಪಾಯಿದು ಡ್ರೈ ಫ್ರೂಟ್ಸ್ ತಿನ್ನಿ, ನ್ಯಾಚುರಲಿ ಇರುತ್ತಲ್ಲ. ಸೊ ಇದು ಆಯಿತು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಮತ್ತೆ ತಮಗೆ ಏನಾದರೂ ಡೌಟ್ ಇದೆ ಅಥವಾ ಏನಾದರೂ ತಿಳ್ಕೊಬೇಕಂದ್ರೂ ನಾವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ಮತ್ತು ನಾವು ಬರುವಾಗ ಇದ್ರ ಬಗ್ಗೆ ಮತ್ತು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ.